अभी बिहार के सिचुएशन के बारे में क्या बोलते हैं? नीतीश कुमार ने अभी 11 बजे राज्यपाल का समय मांगा है उन्होंने। अभी आज रिजाइन करने वाले देखिए वो रिजाइन करेगा चले जाएगा अरे ಹೋಗ್ಬೇಕಲ್ಲಪ್ಪ ಎಲ್ಲ ಕಡೆ ಇದು ಆಲ್ ಇಂಡಿಯಾ ನ್ಯೂಸ್ ನೀನು ಮಾಡಲ್ಲ ಇನ್ನೊಬ್ಬರಿಗೂ ಮಾಡಿಕೊಡಲ್ಲ हिंदी में बोलिए अभी बोलिए सर बोलिए इसके बारे में ठीक है ಮೊದಲು ಕನ್ನಡದಾಗ ಹೇಳ್ತೀನಿ ಇದು ಏನಪ್ಪಾ ಅಂದ್ರೆ ಈ ಬೆಳವಣಿಗೆ ನಮಗೆ 5 ದಿವಸ ಹಿಂದೆನೆ ನಮ್ಮ ಲಲ್ಲೂ ಪ್ರಸಾದ್ ಅವರು ಹೇಳಿದ್ರು ನಾ ಅವ್ರ ಸರಿ ಡೀಟೇಲ್ ಮಾತಾಡಿದ್ದೆ ಏನಿದೆ ಏನು ಸಂಖ್ಯೆ ಇದೆ ಅವ್ರದ್ದೇನು ಸಂಖ್ಯೆ ಇದೆ ಮತ್ತು ನಾವು ಏನು ಅವ್ರು ಹೇಳಿದ್ರು खैर जा रहे हैं जाने दो हम लड़ते रहे पहले आप और हम मिलके लड़ते रहे हम लड़ेंगे तो उसकी फिक्र आप छोड़ दो हम बात करेंगे ಅಂತ ಅವ್ರು ಹೇಳಿದ್ರು ಇದು ನನಗೆ ಗೊತ್ತಿದ್ರು ಕೂಡ ಟಿಲ್ ಎಂಡ್ ಇದನ್ನ ನಾವು ಡಿಸ್ಕ್ಲೋಸ್ ಮಾಡಬಾರ್ದು ಅಂತ ಹೇಳಿ ಹಾಗೆ ಇಟ್ಟಿದ್ದೇವೆ ನಿನ್ನ ಯಾರು ಕೇಳಿದ್ರು ಅದೇ ನಾವು ಹೇಳಿದ್ದೇವೆ ಈಗ ಅದನ್ನ ಮಾಡಿದ್ದಾರೆ ನಿರೀಕ್ಷಿತನೇ ಇದು ಹೋಗ್ತಾರೆ ಅಂತ लल्लू प्रसाद ನನಗೆ ಮಾಹಿತಿ ಕೊಟ್ಟಿದ್ದು ಆದ್ರೆ ಅದನ್ನ ಬಹಿರಂಗವಾಗಿ ಹೇಳಂಗಿಲ್ಲ ಕೆಲವು ಮಾತುಗಳನ್ನ अरे उसीलिए हमने पहले ही हमको ये इत्तला मिली थी कि लालू जी से जब बात किया तेजस्वी से जब बात किया था उन्होंने बोल रहे थे कि हमको भी ऐसा संशय आ रहा है कि ये हमारे हाथ से चले जाएगा तो इसीलिए हम और आप मिलके लड़ना है लड़ेंगे मैं फिर भी कोशिश करता हूँ उनको अपने साथ रखने का अगर वो रहना चाहते हैं तो ठीक है अगर हम कितना कहे तो भी अगर वो जाना चाहते हैं तो वो जाएगा ही इसीलिए ये पहले से मालूम था लेकिन हमने ये इंडिया अलायंस को इंटैक्ट रखने के लिए हम होके कोई बात अगर गलत करेंगे तो वो रॉन्ग मैसेज आएगा इसीलिए हमने कल लोग पूछे मुझे परसों पूछे तो मैं यही कहा कि देखेंगे अभी हम तो उसका डेवलपमेंट हमको मालूम नहीं उसके बाद हम देखेंगे हमने ये कहा था लेकिन ये सूचना तो हमको बिहार के डिप्टी चीफ मिनिस्टर और लल्लू प्रसाद दोनों ने दिए थे और आज वो सच हुआ ऐसे देश में तो बहुत से लोग हैं आया राम गया राम बहुत लोग ಪಾರ್ಟಿಯಿಂದ ನಾವೆಲ್ಲ ಈಗಾಗಲೇ ಭಾರತ್ ಜೋಡೋ ನ್ಯಾಯ ಯಾತ್ರಾ ಅಲ್ಲಿಂದ ಪ್ರಾರಂಭ ಆಗಿದೆ ನಾನು ಕೂಡ ತೆಲಂಗಾಣ ದೇಹರಾದೂನ್ ಒರಿಸ್ಸಾ ಬಿಹಾರ್ ಡೆಲ್ಲಿ ಮತ್ತು ನಮ್ಮ ಕೇರಳ ಎಲ್ಲ ಕಡೆ ಡೇಟ್ ಫಿಕ್ಸ್ ಆಗಿದ್ದಾರೆ ನಾವು ಹೋಗ್ತಾ ಇದ್ದೇವೆ ರಾಹುಲ್ ಗಾಂಧಿನೂ ಕೆಲವು ಕಡೆ ಬರ್ತಾರೆ ನಾವು ಮೊದಲಿಂದನೇ ಸ್ಟಾರ್ಟ್ ಮಾಡಿದ್ದೇವೆ ಅದ್ರಾಗೇನಿಲ್ಲ ಯಾಕಂದ್ರೆ ಅವ್ರು ಮಾಡ್ಯಾರ ನೀವೇನು ಮಾಡ್ತೀರ ಅಂತಿಲ್ಲ ಇದು ನಮ್ಮ ಪಾರ್ಟಿ ಕೆಲಸ ಅದ ನಮ್ಮ ಪಾರ್ಟಿದು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಅದಕ್ಕಾಗಿ ನೀವು ಅವರಿಗೆ ನಮ್ಮ ಪಾರ್ಟಿಗೆ ಕಂಪೇರ್ ಮಾಡಕ್ಕೆ ಹೋಗ್ಬೇಡಿ ಒಬ್ಬ ವ್ಯಕ್ತಿಗೆ ಸೀಟ್ ಶೇರಿಂಗ್ ಈಗಾಗಲೇ ನಮ್ಮ ವಾಸನಿಕ್ ಅವರ ಅಧ್ಯಕ್ಷತೆ ಕೆಳಗೆ ನಾನು ಒಂದು ಕಮಿಟಿ ಮಾಡಿದ್ದೇನೆ 6 ಜನರ ಕಮಿಟಿ 6 ಜನರ ಕಮಿಟಿ ಈಗಾಗಲೇ ಎಲ್ಲರ ಜೊತೆಯಲ್ಲಿ ಮಾತಾಡಿದೆ ಅಂದರೆ ಬಿಹಾರ್ ಜೊತೆಯಲ್ಲಿ ಆಮೇಲೆ ನಿಮ್ಮ ಆಪ್ ಜೊತೆಯಲ್ಲಿ ಆಮೇಲೆ TMC ಜೊತೆಯಲ್ಲಿ ಏನು ನಮ್ಮ ಅಲೈನ್ಸ್ ಪಾರ್ಟ್ನರ್ ಇದ್ದಾರೋ ಅವರೆಲ್ಲರೂ ಸರಿ ನಾವು ಮಾತಾಡಿದ್ದೇವೆ ಕೆಲವು ಹೊಂದಾಣಿಕೆ ಆಗಿವೆ ಕೆಲವು ಇನ್ನೂ ಕೊನೆ ಹಂತದಲ್ಲಿ सर अभी बिहार के सिचुएशन के बारे में क्या बोलना चाहते हैं? नीतीश कुमार ने अभी 11 बजे